ಮುಖ್ಯಮಂತ್ರಿಗಳು ಇವತ್ತು ಆತ್ಮಸಾಕ್ಷಿಯ ಬಾಣವನ್ನ ಪ್ರಯೋಗಿಸಿದ್ರು. ಇದಕ್ಕೆ ಕೇಸರಿ ಪಡೆ ತಿರುಗೇಟನ್ನ ಕೊಟ್ಟಿದೆ. ಆತ್ಮಸಾಕ್ಷಿ ಅನ್ನೋದಕ್ಕಿಂತ ನೈತಿಕತೆ ದೊಡ್ಡದು. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆಯನ್ನ ಫೇಸ್ ಮಾಡಲಿ ಅಂತ ಕೇಂದ್ರ ಸಚಿವ ಸೋಮಣ್ಣ ಅವರು ಚಿತ್ರದುರ್ಗದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಯಾರು ಅವ್ರಿಗೆ ಹಿಡ್ಕೊಂಡಿರಲ್ಲ ಕೈ. ನಾನು ಹಿಂದೆ ಒಂದು ಸಾರಿ ಒಂದು ಮಾತು ಹೇಳಿದೆ ಡೆಲ್ಲಿಲಿ, ಒಂದು ತಪ್ಪು ಮಾಡೋಕ್ಕೆ ಹೋಗಿ 10 ತಪ್ಪು ಮಾಡ್ತಾವ್ರೆ. ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕ್ಕೊಂಡು ಗಾಯ ಮಾಡ್ಕೋತಾವ್ರೆ. ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಅದೆಲ್ಲ ಆಗೋಗಿದೆ. ಆತ್ಮಸಾಕ್ಷಿ ಮತ್ತೊಂದು ಸಾಕ್ಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೇ ಕೆಲಸ ನೀವು ಔಷಧಿಯಲ್ಲಿ ಮಾತಾಡ್ಬಿಟ್ಟು ಅವತ್ತೇ ಬಗೆಹರಿಸಿದ್ವಿ, ಎಲ್ಲ ಬರ್ತಾನೆ ಇರಲಿಲ್ಲ. ಹಂತಕ್ಕೆ ಹೋಗಿದೆ. ಏನೆಲ್ಲ ಆಗಬೇಕಾಗಿತ್ತು ಆಗೋಗಿದೆ. ನಾನು ಅದ್ರ ಬಗ್ಗೆ ಚರ್ಚೆ, ಕಾನೂನು ತಂದೆ ಆದಂಥ ದೃಷ್ಟಿಯಲ್ಲಿ ಕೆಲಸ ಮಾಡ್ತದೆ. ಕಾನೂನಿಗಿನ್ನ ದೊಡ್ಡವ್ರು ನಾವು ಯಾರೂ ಅಲ್ಲ. ಹಾಗಾಗಿ ಅವರು ಆತ್ಮಸಾಕ್ಷಿ ಅಂತ ಹೇಳಿದಾರೋ ಮತ್ತೊಂದು ಹೇಳಿದಾರೋ ಗೊತ್ತಿಲ್ಲ. ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಆದರೆ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದುಕೊಂಡು ಮಾತಾಡೋದು ಸರಿಯಿಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ದಯಮಾಡಿ ಅವರು ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ತೊಗೊಂಡು ಮತ್ತೆ ಅವರೇ ಮುಖ್ಯಮಂತ್ರಿ ಆಗಲಿ, ನಾವು ಬೇಡ ಅನ್ನೋದಿಲ್ಲ. ಎಲ್ಲ ಒಂದು ಕಡೆ ನಮ್ಮೆಲ್ಲರಿಗೂ ಕೂಡ ಸಿದ್ದರಾಮಯ್ಯನವರು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ನಡ್ಕೊಳ್ತೇನೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಒಂದೇ ಪ್ರಶ್ನೆ, ಯಾವ ಭೂಮಿ ನಿಮ್ಮದಲ್ಲ ಅದಕ್ಕೆ ನೀವು ಪರಿಹಾರ ಕೇಳೋದು ನಿಮ್ಮ ಆತ್ಮಸಾಕ್ಷಿನ? ಯಾವ ಭೂಮಿಗೆ ಮಾಲೀಕ ಅಲ್ಲ, ಬೇನಾಮಿ ಮಾಡಿ ಅವನು ಖರೀದಿ ಕೊಟ್ಟಿದ್ದಾನ, ಅದನ್ನು ತಗೊಳ್ಳೋದು ನಿಮ್ಮ ಆತ್ಮಸಾಕ್ಷಿನ? ಇದು ಸರಿಯಾದಂಥ ವಿಚಾರ ಅಲ್ಲ. ಯಾವಾಗ ಕೋರ್ಟಲ್ಲಿ